ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 322ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಮಾರೀಚ ತನಗೆ ಎಷ್ಟು ಸಾಧ್ಯತೆ ಅಷ್ಟು ರಾವಣನಿಗೆ ಸಲಹೆಗಳನ್ನು ಉಪದೇಶವನ್ನು ನೀಡಿದಾನ. ಸೀತೆಯ ಹರಣದ ಯೋಜನೆಯನ್ನು ಕೈ ಬಿಡಲಿಕ್ಕೆ ಪರಿಪರಿಯಾಗಿ ಕೇಳ್ಕೊಳ್ತಾನೆ. ಧರ್ಮಬೋಧನೆಯನ್ನು ಕೂಡ ಮಾಡ್ತಾನೆ. ಹೇಳ್ತಾನೆ, ರಾಜ ಧರ್ಮದಿಂದ ನಡಿಬೇಕು, ರಾಜನಲ್ಲಿ ಧರ್ಮ ಇರಬೇಕು. ರಾಜ ದಾರಿ ತಪ್ಪಿದರೆ ಅವನಿಗೆ ದಾರಿ ತೋರಿಸುವಂತಹ ಬುದ್ಧಿವಂತ ಮಂತ್ರಿಗಳಿರಬೇಕು, ಸಲಹೆಗಾರರಿರಬೇಕು, ಗೂಢಚರರಿರಬೇಕು. ಅವ್ರು ಯಾರೂ ಇರಲಿಲ್ಲ ಅಂದ್ರೆ ರಾಜನೂ ಹಾಳಾಗ್ತಾನೆ, ತನ್ನ ಜೊತೆಗೆ ತನ್ನ ವ್ಯವಸ್ಥೆ, ತನ್ನ ಪ್ರಜೆಗಳನ್ನು ಕೂಡ ಹಾಳು ಮಾಡ್ತಾನೆ. ಅದಕ್ಕೆ ಎಲ್ಲರನ್ನು ಹಾಳು ಮಾಡುವಂತಹ ಈ ಕುಕೃತ್ಯಕ್ಕೆ ಕೈ ಹಾಕಬೇಡ ರಾವಣ ಅಂತ ಕೇಳ್ಕೊಂಡ್ರೂ ಕೂಡ ರಾವಣ ಅದಕ್ಕೆ ಒಪ್ಪೋದಿಲ್ಲ. ಕೊನೆಗಂತನ ನನ್ನ ಅಂತ್ಯನೂ ಬಂದಿದೆ ಅಂದರೆ ಒಂದು ಕಾಗ್ದಾಳಿ ಇದ್ದಂಗೆ, ನೀನಂತೂ ನಿನ್ನ ಕೆಟ್ಟ ಯೋಚನೆಯಿಂದ ಸರಿತಾ ಇಲ್ಲ, ಮತ್ತು ಅದು ನಿನ್ನ ಕೆಟ್ಟ ಯೋಚನೆ ಮೊದಲು ನನ್ನ ಬಲಿ ತೊಗೊಳ್ತಿದೆ, ನಂತರ ನಿನ್ನೂ ತೊಗೊಳ್ತಿದೆ. ಅಷ್ಟೇ ಅಲ್ಲ, ಇಡೀ ರಾಕ್ಷಸ ಸಮುದಾಯವನ್ನು ಬಲಿ ತೊಗೊಳ್ತಿದೆ, ಮತ್ತಿದು ಅನಿವಾರ್ಯವಾಗಿದೆ ಅಂತ ಹೇಳಿ ರಾವಣನಿಗೆ ನೀ ಏನು ಹೇಳ್ತೀಯಪ್ಪ ಅದನ್ನು ಕೇಳ್ತಾನಂತ ತನ್ನ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಇನ್ನು ಮುಂದೆ ರಾವಣ ಮತ್ತು ಅವರಲ್ಲಿ ಏನು ಸಂವಾದ ನಡೀತಿದೆ, ಮುಂದೆ ಯಾವ ಚಟುವಟಿಕೆಗಳು ನಡೀತಾವೆ ಅನ್ನೋದನ್ನು ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ನಿಷ್ಠೂರ ನುಡಿಗಳನ್ನು ಆಡಿದ ಮಾರೀಚ ಹೆದರಿ ರಾವಣನಿಗೆ ದುಃಖದಿ ಹೋಗೋಣ ನಡೆ ಎಂದ ಮಾರೀಚ ರಾವಣನಿಗೆ. ಅಗದಿ ನಿಷ್ಠೂರದಿಂದ ಮಾತಾಡಿ ನೋಡಿದವ, ಸತ್ಯವನ್ನೇ ಹೇಳಿ. ಸತ್ಯ ಯಾವಾಗಲೂ ನಿಷ್ಠೂರನ್ನು ಬಯಸ್ತಿದೆ. ಯಾರಲ್ಲೇ ಸತ್ಯ ಇರ್ತಿದೆ, ಯಾರು ಸತ್ಯ ನುಡಿತಾರೆ, ಸತ್ಯವನ್ನು ಸ್ವೀಕಾರ ಮಾಡಿರ್ತಾರೆ, ಅವರಲ್ಲಿ ನಿಷ್ಠೂರತೆ ಇರ್ತಿದೆ. ಯಾರಲ್ಲಿ ಅಸತ್ಯ ಇರ್ತಿದೆ ಅವರಲ್ಲಿ ನಿಷ್ಠೂರತೆ ಇರುವುದಿಲ್ಲ. ಮುಖಸ್ತುತಿ ಮಾತುಗಳ ಇರ್ತಾವೆ. ಇವತ್ತು ಅದು ಅನುಭವಿಸ್ತಿದೆ. ಅಲ್ಲೇ ಅವ್ನಿಗೆ ಗೊತ್ತಾಗ್ಬಿಡ್ತಿದೆ, ಇವನಂತೂ ನನ್ನ ಮಾತು ಕೇಳೋದಿಲ್ಲ ಅಂಥೇಳಿ. ಅದಕ್ಕೆ ಏನು ಮಾಡ್ತಾನೆ, ಹೋಗೋಣ ನಡೆ ಅಂಥೇಳಿ ರಾವಣನಿಗೆ ಮಾರೀಚ ಹೇಳ್ತಾನೆ. ಮಾರೀಚ ರಾವಣನಿಗೆ ನುಡಿದ. ಇಷ್ಟು ಹೇಳ್ತಾ ಮತ್ತು ಹೇಳ್ತಾನೆ, ನನ್ನ ಸಾವು ನಿಶ್ಚಿತ. ನೀ ಏನು ಕರ್ಕೊಂಡು ಹೊಂಟಿದೆಯಲ್ಲ ಯಾವ ಕೆಲಸಕ್ಕೆ, ಆ ಕೆಲಸಕ್ಕೆ ಹಾಕ್ತಾ ಇದ್ದೀಯಾ, ಅದ್ರಾಗ ನನ್ನೂ ಭಾಗಿಯನ್ನಾಗಿ ಮಾಡ್ತಾ ಇದ್ದೀಯಾ, ಅದಕ್ಕೆ ನನ್ನ ಸಾವು ನಿಶ್ಚಿತ ಅಂತ ನನಗೆ ಗೊತ್ತಾಗಿದೆ. ಇನ್ನು ನಾಯನ ಜೀವಂತ ಹೊಳಿ ಬರೋದಿಲ್ಲ. ನೀ ಏನು ಹಾಕ್ಕೊಂಡು ಕೂತಂತ್ರ, ಆ ಕೂತಂತ್ರ ಕಾರ್ಯರೂಪಕ್ಕೆ ತರುವ ಒಂದು ವಿಧಾನ, ಇದರಲ್ಲಿನೇ ಪ್ರಕ್ರಿಯೆಯಲ್ಲಿನೇ ನನ್ನ ಪ್ರಾಣ ಹಾರಿ ಹೋಗ್ತಿದೆ, ನಾನು ಬದುಕುಲ್ಲ ಅಂತ ತಿಳ್ಕೊತಾನೆ. ಅದನ್ನು ಹೇಳ್ತಾನೆ, ನನ್ನ ಸಾವು ನಿಶ್ಚಿತ, ನಾ ಸಾಯ್ತೀನಪ್ಪ, ಆದರೆ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ. ಒಳ್ಳೆಯದಾಗಲಿ ಅಂದ್ರೆ ಏನೋ ಆವಾಗಲೇ ಬುದ್ಧಿ ಬರಲಿ ನಿನಗೆ, ಒಳ್ಳೆಯದನ್ನು ವಿಚಾರ ಮಾಡು ಅಂತ ಹೇಳಿ, ನಾ ಸತ್ರ ಅಡ್ಡಿ ಇಲ್ಲ, ನೀನು ಒಳ್ಳೆಯದಾಗಲಿಪ್ಪ ಅಂತ ಹೇಳಿ ಅವನಿಗೆ ಶುಭ ಕೋರ್ತಾನೆ. ಸಂತೋಷ ಉಕ್ಕಿತು ರಾವಣನಲ್ಲಿ ನುಡಿ ಕೇಳಿ ಮಾರೀಚನ. ಮಾರೀಚ ಹಿಂಗೇನಂತಾನಲ್ಲ, ಅದನ್ನು ಕೇಳಿ ಬಹಳ ಸಂತೋಷ ಆಗ್ತಿದೆ. ಆಯಿತು, ನನ್ನ ಕುತಂತ್ರ ಏನಿದೆಯಲ್ಲ, ನನ್ನ ಯೋಜನೆ ಏನಿದೆ ಸೀತೆ ಅಪಹರಣದ, ಅದು ಸಫಲ ಆಗ್ತಿದೆ ಅಂದ್ಕೊಂಡು ರಾವಣ ಮನದಲ್ಲಿ ಖುಷಿ ಪಡ್ತಾನೆ. ರಾವಣ ನುಡಿತಾನೆ ಯಾರಿಗೆ, ಮಾರೀಚನಿಗೆ. ಈಗ ನನ್ನ ದಾರಿಗೆ ಬಂದೀನಿ, ಓ ವೃದ್ಧ ಮಾರೀಚನೇ, ವಿಮಾನ ಏರು. ಇಲ್ಲಿ ತನಕ ಬರೇ ಗೊಳ್ಳ ಕೊಟ್ಟುಬಿಟ್ಟಿಯಾ, ನನಗೆ ರುಚಿಸಿದಂಥ ಉಪದೇಶಗಳನ್ನು ಮಾಡಿದೆಯಾ, ಈಗ ನೀ ದಾರಿಗೆ ಬಂದು ನನ್ನ ಮಾತು ನಿನಗೆ ಈಗ ಅರ್ಥ ಆಗಿದೆ. ಅವಾಗ ವೃದ್ಧ ಅಂತಲೇ ಸಂಬೋಧನೆ ಮಾಡ್ತಾನೆ. ಯಾಕಂದರೆ ಇವನಕ್ಕಿಂತ ದೊಡ್ಡವನು ಮಾರೀಚ. ಮತ್ತು ಮಾರೀಚ ಅವನ ತಾಯಿ ತಾಟಕ ಅವರು ಈ ರಾವಣನ ಸಂಬಂಧಿಗಳು ಕೂಡ ಹೌದು. ಅದಕ್ಕೆ ಅವನಿಗೆ ಅಂತ ನಮ್ಮ ಮುದುಕಾನೇನು ಈಗರೇ ಬುದ್ಧಿ ಬಂತು, ನಾ ಹೇಳಿದ ದಿನಿಗೆ ಅರವಾಗಿ ಬಂದಿದೆ, ನಡಿ ಹೋಗೋಣ ವಿಮಾನ ಏರು ಅಂತ ಹೇಳ್ತಾನೆ. ಸೀತೆ ಬಯಕೆಯಂತೆ ರೂಪ ಧರಿಸಿ ಅವಳ ಬಳಿ ಹೋಗು, ನೀ ಅಪಹರಿಸುವೆ ನಾ ಅವಳನ್ನು. ನೀ ಏನು ಮಾಡು, ಸೀತೆ ಎಂತಹ ಜಿಂಕೆ ಮೇಲೆ ಅಕ್ಕಿ ಮನಸ್ಸನ್ನು ಸೋಲ್ತಾಳ, ಯಾವ ರೂಪದ ಜಿಂಕೆ ಅವಳ ಮನಸ್ಸನ್ನು ಆಕರ್ಷಣೆ ಮಾಡ್ತೆ, ಅಂಥ ರೂಪವನ್ನು ತೊಟ್ಟು ನೀನು ಅವಳ ಮುಂದೆ ಹೋಗೋ, ನಾನು ಮುಂದಿನ ದಿನದ ಅವಳನ್ನು ಅಪಹರಿಸುವಂಥ ಕೆಲಸ ನಾನು ಮಾಡುತ್ತೇನೆ ಅಂತ ಹೇಳ್ತಾನೆ. ನಿನ್ನ ಇಚ್ಛೆಯಂತೆ ನಡೆಯಲಿ ನುಡಿದ ತಾಟಕಾಳ ಪುತ್ರ ಮಾರೀಚ ರಾವಣನಿಗೆ, ಆಯ್ತಪ್ಪ ನೀನು ಹೇಳ್ದಂಗೆ ಆಯಿತು, ನಿನ್ನ ಇಚ್ಛೆ ಅಂತೇನೋ ಆಗಲಿ ಅಂಥೇಳಿ ಅವ ಏನು ಮಾಡ್ತಾನೆ, ಮನಸ್ಸಿಲ್ಲದೆ ವಿಮಾನವನ್ನು ಏರ್ತಾನೆ. ವಿಮಾನ ಸಾಗಿತು. ಕಡಲು ಬಂದರ ಅರಣ್ಯ, ನದಿ ಕೊಳ್ಳ ಪರ್ವತ, ಇಬ್ಬರು ವಿಮಾನ ಹತ್ತಾರ.
ವಿಮಾನ ಆಕಾಶ ಮಾರ್ಗವಾಗಿ ಹೊಂಟಿರ್ತದೆ. ಕೆಳಗಡೆಗೆ ದೃಶ್ಯ ಈ ನದಿ, ಕೊಳ್ಳ, ಸಮುದ್ರ ದಂಡೆ ಇದನ್ನೆಲ್ಲ ನೋಡ್ಕೊತ ಹೋಗ್ತಾನೆ. ದೃಶ್ಯ ನೋಡುತ್ತಾ ಸಾಗಿದರು ಪಂಚವಟಿಯತ್ತ. ಇದೆಲ್ಲ ನೋಡ್ಕೊತ ಉತ್ತರಕ್ಕೆ ಪಂಚವಟಿ ಪ್ರದೇಶದ ವಿಮಾನ ಸಾಗ್ತಿದೆ. ತಲುಪಿದರು ವಿಮಾನ ಮೂಲಕ ದಂಡಕಾರಣ್ಯ. ಮೊದಲು ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾರೆ. ಕಂಡನು ರಾಮನ ಆಶ್ರಮ. ಅಲ್ಲಿ ದಂಡಕಾರಣ್ಯದಾಗ ಪ್ರವೇಶ ಮಾಡುತ್ತಲೇ ದೂರದಿಂದನೇ ಇವನು ಆಶ್ರಮವನ್ನು ಗುರುತಿಸ್ತಾನೆ. ಇದು ರಾಮನ ಆಶ್ರಮ ಅಂಥೇಳಿ ತಿಳ್ಕೊಳ್ತಾನೆ. ಅವನ ಮಾರೀಚನ ಕೈ ತನ್ನ ಕೈಯಲ್ಲಿ ಹಿಡಿದು ರಾವಣ ನುಡಿದ. ಅದನ್ನೇನು ಆಶ್ರಮ ನೋಡ್ತಾನಲ್ಲ, ದಂಡಕಾರಣ್ಯಕ್ಕೆ ಬಂದೇವೆ, ಪಂಚವಟಿ ನೋಡಿದಂಗೆ ಆಯಿತು. ಗೋದಾವರಿ ನದಿ ಪ್ರದೇಶದಲ್ಲಿ ಅವ್ರದ್ದೊಂದು ಅರಣ್ಯದಲ್ಲಿ ಒಂದು ಗುಡಿಸಲು ಕಾಣ್ತಿದೆ, ಆಶ್ರಮ ಕಾಣಿಸ್ತಿದೆ. ಇದೇ ರಾಮನ ಆಶ್ರಮ ಅಂತ ತಿಳ್ಕೊಂಡು ಖುಷಿಯಾಗಿ ಮಾರೀಚನ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡ್ಕೋತಾನ. ಖುಷಿಯಿಂದ ಎರಡು ಕೈ ಹಿಡ್ದ ರಾವಣ ನುಡಿತಾನ. ಅವನಿಗೆ ಹೇಳ್ತಾನೆ, ನಿಮ್ಗೆ ಗೊತ್ತಿರಬೇಕು ಮನುಷ್ಯನಿದ್ದು ದೈಹಿಕ ಭಾಷೆ ಇದೆ. ಭಾಳ ಖುಷಿ ಆಯ್ತಂದ್ರೆ ಎದುರಿದ್ದರು ಸ್ನೇಹಿತರು ಸಂಬಂಧಿಗಳದ ಎರಡು ಕೈ ಹಿಡ್ಕಸಿ ಖುಷಿಯನ್ನು ವ್ಯಕ್ತಪಡಿಸ್ತಿರ್ತಾರೆ. ಇದು ಒಂದು ದೈಹಿಕ ಭಾಷೆ ಆವಾಗೂ ಇತ್ತು, ಇವತ್ತು ಅದನ್ನು ನಾವು ನೋಡಲಿಕ್ಕೆ ಸಿಗ್ತಿದೆ. ಅದು ಸ್ಪಾಂಟೇನಿಯಸ್ ಆಗಿ ಬರ್ತಿದೆ, ಯಾರು ಹೇಳಿಕೊಡೋದೇನಿಲ್ಲ. ಶರೀರ ಆ ರೀತಿಯಾಗಿ ಸ್ಪಂದಿಸ್ತಿದೆ. ಸಂದರ್ಭಕ್ಕೆ ಅನುಗುಣವಾಗಿ ಸ್ಪಂದಿಸುವುದು ಶರೀರದ ಭಾಷೆ ಅದು. ಅದನ್ನು ಯಾರು ಕಲಿಸ್ಬೇಕಾಗಿಲ್ಲ. ಮುಂದುವರೆದು, ಓ ಸ್ನೇಹಿತ, ಬಾಳೆ ಗಿಡಗಳ ಮಧ್ಯೆ ಕಾಣುವುದು ರಾಮನ ಆಶ್ರಮ. ಎರಡೂ ಸಂತೋಷದಿಂದ ಅವನ ಕೈ ಹಿಡ್ಕೊಂಡು ಹೇಳ್ತಾನೆ, ನೋಡಲ್ಲಿ ಬಾಳೆ ಗಿಡ ಕಾಣಿಸ್ತಾವಲ್ಲ, ಬಾಳೆ ಗಿಡದ ಒಣ ಕಾಣಿಸ್ತಿದ್ದಲ್ಲ, ಆ ಗಿಡಗಳ ಮಧ್ಯದಲ್ಲಿ ಒಂದು ಆಶ್ರಮ ಇದೆ, ಅದೇ ರಾಮನ ಆಶ್ರಮ. ನಾವು ಬಂದ ಕಾರ್ಯ ಪೂರ್ಣವಾಗಲಿ. ಈಗ ನಾವು ಯಾತಕ್ಕೆ ಬಂದೀವ? ಸೀತೆಯನ್ನು ಅಪಹರಿಸಲಿಕ್ಕೆ ಬಂದೆವು. ಅಪಹರಿಸುವ ಕಾರ್ಯ ಈ ನೆರವೇರಲಿ ಅಂತ ಹೇಳಿ ರಾವಣ ಮಾರೀಚನಿಗೆ ಹೇಳ್ತಾನೆ. ರಾವಣನ ಮಾತು ಕೇಳುತ್ತಾ ಮಾರೀಚ ಚಿನ್ನದ ಜಿಂಕೆ ರೂಪಧರಿಸಿ ರಾಮನ ಆಶ್ರಮ ಬಳಿ ಬಂದ. ಅವನು ಹೇಳಿದಂಗೆ ಹೊನ್ನವರ್ಣದ ಬಂಗಾರ ವರ್ಣದ ಜಿಂಕೆ ಆಗ್ತಾನೆ. ಬೆಳ್ಳಿ ಚುಕ್ಕಿ ಅಂತ ಇವು ಚುಕ್ಕಿಗಳಿರ್ತಾವ, ಬಹು ಆಕರ್ಷಣೀಯ. ಅಲ್ಲಿ ಏನು ಎಷ್ಟು ಜಿಂಕೆಗಳ ಆಶ್ರಮದ ಸುತ್ತಮುತ್ತ ಅಡ್ಡಾಡ್ತಿದ್ದಲ್ಲ, ಆ ಜಿಂಕೆಯನ್ನು ಹೋಲ್ತಿದ್ದಲ್ಲ, ಎಲ್ಲ ರೀತಿಯಿಂದ ಜಿಂಕೆಗಳಿಂದ ವಿಭಿನ್ನ ರೀತಿಯಲ್ಲಿ ಕಾಣಿಸ್ತಾ ಇತ್ತು, ವಿಭಿನ್ನ ಆಕರ್ಷಣೆಯನ್ನು ಹೊಂದಿತ್ತು. ಅಂದರೆ ಎಲ್ಲ ಜಿಂಕೆಗಳಲ್ಲಿ ಇದ್ದರೂ ಕೂಡ ಅದು ಒಂದು ತನ್ನ ಪ್ರತ್ಯೇಕತೆಯನ್ನು ತೋರಿಸ್ಕೊಡ್ತಿತ್ತು. ಆಕರ್ಷಣೆಯ ಮೂಲಕ, ಬಣ್ಣದ ಮೂಲಕ, ಅಂದದ ಮೂಲಕ ತನ್ನ ಪ್ರತ್ಯೇಕತೆಯನ್ನು ಅದು ತೋರಿಸ್ಕೊಡ್ತು. ಅಂತ ಜಿಂಕೆಯಾಗಿ ಮಾರೀಚ ಅಲ್ಲಿ ಆಶ್ರಮದ ಬಳಿ ಹೋಗ್ತಾನೆ. ಬಿಳಿ ಪಟ್ಟಿಗಳು, ಮುಖದಲ್ಲಿ ಗಾಢ ನೀಲಿ ಕೊಂಬಗಳು, ಮೈ ಮ್ಯಾಗ ಅಲ್ಲೆಲ್ಲಿ ಬಿಳಿ ಪಟ್ಟಿಗಳಿದ್ದು, ಮುಖದ ಮ್ಯಾಗ ಬಿಳಿ ಪಟ್ಟಿಗಳು ಮತ್ತು ಗಾಢ ನೀಲಿ ಕೊಂಬುಗಳು. ಹತ್ರ ಕೊಂಬುಗಳು ಹೇಗಿದ್ದು ಅಂದರೆ ಗಾಢ ನೀಲಿ ಬಣ್ಣದಿದ್ದು. ಕಣ್ಮನ ಸೆಳೆಯುವ ಅದ್ಭುತ ದೃಶ್ಯದ ಜಿಂಕೆ. ಕಣ್ಣ ಮತ್ತು ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕೃತ ಅಷ್ಟು ಆಕರ್ಷಣೆ ಮಾಡುವಂತಹದ್ದು ಜಿಂಕೆ ರೂಪ ತೊಟ್ಟು ಮಾರೀಚ ಅಲ್ಲಿ ಬರ್ತಾನೆ. ಕೆಂಪು ಕಮಲವರ್ಣದ ಮುಖ, ನೀಲವರ್ಣದ ಕಿವಿಗಳು, ನೀಲವರ್ಣ ಹೊಕ್ಕಳ ಹೊಳಪು, ನೀಲಮಣಿಯಂತೆ ಮಧುಕ ಹೂವಿನ ತೇಜ, ಕಮಲದಂತೆ ಆಕರ್ಷಕ, ಕೊಬ್ಬಿದ ಮೈಮಾಟ, ಮನ ಕದಿಯುವ ಚಂಚಲ ಜಿಂಕೆ. ನೋಡಿ, ವಾಲ್ಮೀಕಿಯವರ ಒಂದು ಕಾವ್ಯ ರಚನೆಯ ಶೈಲಿ, ಶೃಂಗಾರ ನೋಡಿ, ಶಬ್ದಗಳ ಅಲಂಕಾರಗಳನ್ನು ನೋಡಿ, ಭಾವನಾ ಅಲಂಕಾರಗಳು, ಶಬ್ದಾಲಂಕಾರಗಳು, ಯಾವ ರೀತಿಯಾಗಿ ಉಪಮಾ ಉಪಮೆಗಳನ್ನು ಬಳಸಿಕೊಂಡು ವಾಲ್ಮೀಕಿಯವರ ಕವಿತೆಯನ್ನು, ಈ ಮಹಾಕಾವ್ಯವನ್ನು ರಚನೆ ಮಾಡೋರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಿದೆ. ಇಲ್ಲಿ ಆ ಜಿಂಕೆ ವರ್ಣನೆ ಮಾಡೋಕ್ಕೆ ಹೇಳ್ತಾನೆ. ಕೆಂಪು ಕಮಲವರ್ಣ ಮುಖ ಕೆಂಪು ಕಮಲವರ್ಣದ ಗತಿ ಇತ್ತು. ನೀಲವರ್ಣದ ಕಿವಿಗಳು ನೀಲ ಬಣ್ಣದ್ದಾಗಿದ್ದವು. ನೀಲವರ್ಣ ಹೊಕ್ಕಳ, ಅದರ ಹೊಕ್ಕಳ ಏನಿತ್ತಲ್ಲ ಅದು ನೀಲವರ್ಣ ಹೊಳಿತಾ ಇತ್ತು. ನೀಲಮಣಿಯಂತೆ ಹೊಳಿತಾ ಇತ್ತು. ಮಧುಕ ಹೂವಿನ ತೇಜಕ, ಮಧುಕ ಹೂವಿನಂಥ ಒಂದು ತೇಜಕವಾಗಿತ್ತು. ಕಮಲದಂತೆ ಆಕರ್ಷಕವಾಗಿತ್ತು. ಕೊಬ್ಬಿದ ಮೈಮಾಟ, ಟುಳ ಹಣ್ಣು ಹೆಂಗೆ ಒಂದು ಪಕ್ವತೆಗೆ ಬಂದಾಗ ರಸರಸ ಕಾಣಿಸ್ತಿರ್ತದಲ್ಲ, ಅಥವಾ ಮನುಷ್ಯನಲ್ಲಿ ಯೌವನ ತುಂಬಿದಾಗ, ಹಣ್ಣಿನಲ್ಲಿ ರಸ ತುಂಬಿದಾಗ ಯಾವ ರೀತಿ ಅದು ಕಾಣಿಸ್ತಿದೆ, ಇದು ಕೂಡ ಅದರ ಮೈಮಾಟ ಹಂಗೆ ಕೊಬ್ಬಿನಿಂದ ತುಂಬಿತ್ತು, ಟಳಟಳಂತ ಹೊಳಿತಾ ಇತ್ತು. ಮನ ಕದಿಯುವ ಚಂಚಲ ಜಿಂಕೆ, ಅದನ್ನು ನೋಡಿದ ತಕ್ಷಣ ಅದರ ಬಣ್ಣ, ಅದರ ಆಕಾರ, ಅದರ ಚಂದ ಎಲ್ಲ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಮನಸ್ಸು ಏನಾಗ್ತಿತ್ತು, ಆ ಕಡೆಗೆ ಆಕರ್ಷಿತವಾಗಿ ಬಿಡ್ತಿತ್ತು. ಮನಸ್ಸನ್ನು ಕದ್ದ ಬಿಡ್ತಿತ್ತದ. ನೋಡೋವನ ಮನಸ್ಸು ಅವನ ಕೈಯಾಗಿ ಉಳಿತಿರಾಕಿಲ್ಲ, ಆ ಜಿಂಕೆ ಎತ್ತು ಓಡಿ ಹೋಗ್ತಿತ್ತು. ನೋಡಿ, ಇಲ್ಲಿ ಕವಿಯ ಒಂದು ಭಾವನೆಗಳು ವ್ಯಕ್ತಪಡಿಸುವಂಥ ಇದನ್ನು ನೋಡಿ, ನೋಡಿ ಹೇಗಿದೆ. ಮುಂದುವರಿದು,
ಧರಿಸಿ ಮಾರೀಚ ಮನ್ಮೋಹಕ ಜಿಂಕೆ ರೂಪ ಅತ್ತಿಂದಿತ್ತ ಅಲರಾಡುತ್ತಾ ಸೀತೆಯನ್ನು ಆಕರ್ಷಿಸಲು. ಆ ರೂಪ ತೊಟ್ಟುಕೊಂಡು ಅವನು ಬಂದುಬಿಡ್ತಾನೆ. ಆ ಆಶ್ರಮದ ಮುಂದೆ ಆ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಈ ಕಡೆ ಅಲ್ಲಾಡ್ತಾ ನಿಲ್ತಾನೆ. ಯಾಕಂದರೆ ಸೀತೆ ಲಕ್ಷ್ಯ ಇದ್ರ ಮ್ಯಾಗ ಬೀಳಬೇಕು, ಇವನ ಮ್ಯಾಗ ಅವ ಸೀತೆಯನ್ನು ಆಕರ್ಷಿಸಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಅಲ್ಲಾಡಕ್ಕೆ ಹಿಡಿತಾನೆ. 100 ಬೆಳ್ಳಿ ಚುಕ್ಕಿಗಳ ಮಾಯದ ಮಾಟ ಧರಿಸಿ ಎಳೆಯ ಹುಲ್ಲು ಸಮೇತ ಕಂಡಿತು ಜಿಂಕೆ. ಬಾಳೆ ಬಣದಲ್ಲಿ ನುಸುಳುತ್ತಾ ಬಂತು ಕರ್ಣಿಕಾರ ಗಿಡ ಬಳಿ ಸೀತೆಯ ಗಮನ ಸೆಳೆಯ ಅಂತರದಲ್ಲಿ. ಆ ವೇಳೆದಾಗ ಸೀತೆ ಕರ್ಣಿಕಾರ ಹೂವನ್ನು ಪೂಜೆಗಾಗಿ ಹೂವನ್ನು ತೊಗೊಳ್ಳಿಕ್ಕೆ ಬಂದಿರ್ತಾಳೆ. ಗಿಡದಿಂದ ಹೂವು ಕೀಳ್ತಾ ಇರ್ತಾಳೆ. ಇದು ನುಸುಳ್ಕೊಂಡು ಅಲ್ಲೇ ಬಂದುಬಿಡ್ತದೆ. ಆಕೆ ಮುಂದನೇ ಅಡ್ಡಾಡಕ್ಕೆ ಬಂದುಬಿಡ್ತಿದೆ. ಆ ಜಿಂಕೆಯನ್ನು ಆಕರ್ಷಕ ಜಿಂಕೆಯನ್ನು ಅವಳು ಅಲ್ಲಿ ನೋಡ್ತಾಳೆ. ಆಶ್ರಮದ ಹತ್ತಿರ ಅಲ್ಲಾಡುತ್ತಾ ಪದೇ ಪದೇ ಜಿಂಕೆಯ ಹಿಂಡಿನ ಬಳಿ ಬಂತು ಮಾಯಾ ಜಿಂಕೆ ವಾಸನೆ ತಿಳಿದು ಹತ್ತಿರ ಬಂದು ಹಿಂಡಿನ ಜಿಂಕೆಗಳು ಬೆದರಿ ಓಡಿದವು. ನೋಡಿ, ಪ್ರಾಣಿಗಳಲ್ಲಿ ಒಂದು ಸೆನ್ಸೇಷನ್ ಇರ್ತಿದೆ. ಇದು ಏನು ಮಾಡ್ತಿದೆ, ಸೀತೆಯನ್ನು ಆಕರ್ಷಣೆ ಮಾಡೋ ಸಲುವಾಗಿ ಚೆಂದಾಗಿ ಮುಂದೆ ಬರ್ತಿದೆ. ಆದರೆ ಅಲ್ಲಿ ಇರುವಂಥ ಜಿಂಕೆಗಳಿಗೆ ಏನು ಗೊತ್ತಾಗ್ತಿದೆ ಅಂದರೆ, ಇದು ನಮ್ಮ ಪ್ರಭೇದ ಅಲ್ಲ, ಇದು ಜಿಂಕೆ ಅಲ್ಲ. ಜಿಂಕೆ ನಮ್ಮ ವೇಷದ ಧಾರಿಯಾದಂಥ ಒಬ್ಬ ಇಲ್ಲಿ ರಾಕ್ಷಸ ಬಂದಿದೆ. ರಾಕ್ಷಸರ ವಾಸನೆ ಆ ಜಿಂಕೆಗಳಿಗೆ ಹತ್ತಿ ಬಿಡ್ತದೆ. ಅದಕ್ಕೆ ಅವೇನು ಮಾಡ್ತಾವೆ, ಅದರಿಂದ ದೂರ ಓಡಕ್ಕೆ ಇಡ್ತಾವೆ. ಬೆದರಿ ಓಡಿದವು. ನಿತ್ಯ ಕಾಡು ಪ್ರಾಣಿಗಳು ಭಕ್ಷಿಸುವ ಮಾರೀಚ ಅವು ಅವನ ಬಳಿ ಬಂದರು ಸುಮ್ಮನೆ ಜಿಂಕೆಯಾಗಿ ನಿಂತ. ನೀವು ಏನು ಮಾಡಿದಾರ, ಅಲ್ಲೇ ಅದೇ ವೇಳೆದಾಗ ಇದು ಆಕರ್ಷಣೆ ಜಿಂಕೆ ಆಗಿತ್ತು. ಈ ಜಿಂಕೆ ನೋಡ್ಕೊಂಡು ಕೆಲವೊಂದು ಕಾಡು ಪ್ರಾಣಿಗಳನ್ನು ಅದನ್ನು ಭಕ್ಷಿಸಲಿಕ್ಕೆ ಮುಂದೆ ಬಂದೆವು, ಅದನ್ನು ತಿನ್ನಕ್ಕೆ ಬಂದಾಗ ಅವೇನು ತನ್ನ ರೂಪಿಗೆ ಬದಲು ಮಾಡಲಿಲ್ಲ. ಅಗದಿ ನಿರ್ಭಯವಾಗಿ ನಿಂತ್ಕೊಂಡು. ಯಾಕಂದರೆ ಅವ್ನು ಹಿಡ್ಕೊಂಡು ತಿನ್ನುವಂಗಿದ್ದ. ಅದಕ್ಕೆ ತನ್ನ ರೂಪವನ್ನು ಬಿಟ್ಟು ಕೊಡಲಿಲ್ಲ, ಹೆದರಲಿಲ್ಲ. ಮುಂದೆ ಯಾವ ರೀತಿಯಾಗಿ ಆ ಜಿಂಕೆ ಸೀತೆಯನ್ನು ಆಕರ್ಷಣೆ ಮಾಡ್ತಿದೆ ಮತ್ತು ರಾವಣನ ಯೋಜನೆ ಯಾವ ರೀತಿಯಾಗಿ ಸಫಲ ಆಗ್ತಿದೆ ಅನ್ನುವಂಥ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.